ಯಾರಿಗೂ ಅನ್ಯಾಯ ಮೋಸ ಮಾಡದೇ ಇದ್ದರೂ ಒಳ್ಳೆಯವರೆಲ್ಲ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಯಾಕೆ? ಇದಕ್ಕೆ ಮುಖ್ಯವಾದ 3 ಕಾರಣಗಳಿದೆ. ಮೊದಲನೇದು ಪ್ರಕೃತಿಯ ಗುಣಗಳು, ಎರಡನೇದು ನಮ್ಮ ಇಚ್ಛಾಶಕ್ತಿ ಬಗೆಗಿನ ಅಜ್ಞಾನ, ಮೂರನೇದು ಪ್ರಯತ್ನ ಪಡದೆ ಮಾಯೆಯಲ್ಲೇ ಮುಳುಗೋಗೋದು. ಈ 3 ಕಾರಣಗಳ ಬಗ್ಗೆ ಭಗವದ್ಗೀತೆಯಲ್ಲಿ ಉಲ್ಲೇಖ ಇದೆ. ಅದನ್ನು ಯಾರು ಅರ್ಥ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಇದು ಗೊತ್ತಾಗುತ್ತೆ. ಮೊದಲನೇ ಕಾರಣ, ಪ್ರಕೃತಿಯನ್ನೇ ಆವರಿಸ್ಕೊಂಡಿರುವಂತಹ 3 ಗುಣಗಳು: ಸಾತ್ವಿಕ, ರಾಜಸ, ತಾಮಸ. ಪ್ರಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ 3 ಗುಣಗಳ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಸಾತ್ವಿಕ ಗುಣ ಅಂದರೆ ಬೇರೆ ಯಾರಿಗೂ ನೋವು ಮಾಡದೆ, ತನಗೂ ತಾನು ನೋವು ಮಾಡ್ಕೊಳ್ದೆ ಬದುಕೋದು. ಉದಾಹರಣೆಗೆ ಧೈರ್ಯ, ಶುಚಿ, ನ್ಯಾಯ, ಪವಿತ್ರತೆ, ಸಹಾಯ ಗುಣ, ಶಾಂತಿ, ನೆಮ್ಮದಿ, ತಾಳ್ಮೆ, ಅಹಿಂಸೆ. ರಾಜಸ ಗುಣ ಅಂದರೆ ತನಗೋಸ್ಕರ, ತಮ್ಮವ್ರಿಗೋಸ್ಕರ ಬೇರೆಯವ್ರಿಗೆ ನೋವು ಮಾಡೋದು. ಉದಾಹರಣೆಗೆ ಶೌರ್ಯ, ಪರಾಕ್ರಮ, ಯುದ್ಧ, ಅಹಂಕಾರ. ಧೈರ್ಯ, ಶೌರ್ಯ, ನಾಯಕತ್ವ, ಪರಿಪಾಲನೆ. ತಾಮಸ ಗುಣ ಅಂದರೆ ತನಗೂ ತಾನು ನೋವು ಮಾಡಿಕೊಂಡು ಬೇರೆಯವ್ರಿಗೂ ನೋವು ಮಾಡೋವಂಥದ್ದು. ಉದಾಹರಣೆಗೆ ದ್ವೇಷ, ಕೊಳಕುತನ, ಹಿಂಸೆ, ಹುಚ್ಚು, ಕೋಲಾಹಲ, ಭಯ, ಅಂಧಕಾರ. ಈ 3 ಗುಣಗಳು ಎಲ್ಲ ಮನುಷ್ಯರಲ್ಲೂ ಇರುತ್ತೆ. ಒಬ್ರಿಗೆ ಸಾತ್ವಿಕ ಗುಣ ಹೆಚ್ಚಿದ್ರೆ ಇನ್ನೊಬ್ಬರಿಗೆ ರಾಜಸ ಗುಣ ಹೆಚ್ಚಿರುತ್ತೆ. ಸೊ ಇವು ಯಾವಾಗಲೂ ವ್ಯತ್ಯಯ ಆಗ್ತಾನೆ ಇರುತ್ತೆ ಮನುಷ್ಯರಲ್ಲಿ. ಅಂದರೆ ಒಂದು ಟೈಮಲ್ಲಿ ಸಾತ್ವಿಕ ಗುಣ ಜಾಸ್ತಿ ಆದರೆ ಒಂದು ಟೈಮಲ್ಲಿ ತಾಮಸ ಗುಣ ಜಾಸ್ತಿ ಆಗುತ್ತೆ. ಈ ಗುಣಗಳು ನೋಡ್ಬಿಟ್ಟೆ ನಮ್ಮನ್ನು ಬೇರೆಯವರು ಇವನು ಒಳ್ಳೆ ಮನುಷ್ಯ, ಇಲ್ಲ ಇವನು ಕೆಟ್ಟವನು, ಇವನು ಒಳ್ಳೆಯವನು ಆದರೆ ಬೇರೆ ಥರ ಅಂತ ವಿಂಗಡಣೆ ಮಾಡ್ತಾರೆ. ಈ 3 ಗುಣಗಳೇ ಮನುಷ್ಯನ ಕರ್ಮಗಳನ್ನು ಕೂಡ ಫೈನಲೈಸ್ ಮಾಡುತ್ತೆ, ಇತ್ಯರ್ಥ ಮಾಡುತ್ತೆ. ಯಾರಿಗೆ ಸಾತ್ವಿಕ ಗುಣ ಜಾಸ್ತಿ ಇರುತ್ತೋ ಅವರು ಒಳ್ಳೆ ಕೆಲಸನೇ ಮಾಡ್ತಾ ಹೋಗ್ತಾರೆ. ರಾಜಸ ಗುಣ ಇದ್ದವನು ಅವನು ಮಿಶ್ರ ಕರ್ಮಗಳು, ಒಳ್ಳೆಯದು ಮಾಡ್ತಾನೆ, ಕೆಟ್ಟದ್ದು ಮಾಡ್ತಾನೆ. ಯಾರ ಬಾಡಿಯಲ್ಲಿ ತಾಮಸ ಗುಣ ಜಾಸ್ತಿ ಇರುತ್ತೋ ಅವರು ಆಲ್ಮೋಸ್ಟ್ ಆಲ್ ಕೆಟ್ಟ ಕರ್ಮಗಳನ್ನೇ, ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಹೋಗ್ತಾರೆ. ಈ ಗುಣಗಳು ಮನುಷ್ಯನಲ್ಲಿ ಹೇಗಿದೆಯೋ ಇಡೀ ಪ್ರಕೃತಿ ಪ್ರಪಂಚದಲ್ಲೂ ಕೂಡ, ನಮ್ಮ ಸಮಾಜದಲ್ಲೂ ಕೂಡ ಇದೇ ಗುಣಗಳು ತುಂಬಿಕೊಂಡಿರುತ್ತೆ. ಇದ್ರ ಮಧ್ಯೆ ಯಾವಾಗಲೂ ಒಂದಕ್ಕೊಂದು ಪೈಪೋಟಿ ಇರುತ್ತೆ, ಫೈಟ್ ಇರುತ್ತೆ. ಈ ಗುಣಗಳು ಒಂದು ದಿನದ ಮೇಲೂ, ಒಂದು ಯುಗದ ಮೇಲೂ, ಒಂದು ಕ್ಷಣದ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಅದಕ್ಕೆ ನಾವು ಹೇಳೋದು, ಇವತ್ತೊಂದು ದಿನ ಚೆನ್ನಾಗಿತ್ತು, ಇವತ್ತೊಂದು ದಿನ ತುಂಬ ಕೆಟ್ಟದಾಗಿತ್ತು, ಆಗಿನ ಯುಗದಲ್ಲಿ ತುಂಬ ಚೆನ್ನಾಗಿತ್ತು, ಸತ್ಯಯುಗ ಚೆನ್ನಾಗಿತ್ತು, ದ್ವಾಪರ ಯುಗ ಚೆನ್ನಾಗಿತ್ತು, ಇದು ಕಲಿಯುಗ ಚೆನ್ನಾಗಿಲ್ಲ ಅಂತ ಹೇಳೋದು. 3 ಗುಣಗಳೇ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ಜೀವಿಯ ಮೇಲೂ ಪ್ರಭಾವ ಬೀರುತ್ತೆ. ಈ ಗುಣಗಳ ಮಧ್ಯೆ ಒಬ್ಬ ಒಳ್ಳೆ ವ್ಯಕ್ತಿ ಬಂದಾಗ ಆಗ ಆ ಟೈಮಲ್ಲಿ ಯಾವ ಗುಣ ಮೇಲ್ಗೈ ಇರುತ್ತೋ ಅಂತಹ ರಿಸಲ್ಟ್ಸೇ ಸಿಗುತ್ತೆ. ಉದಾಹರಣೆಗೆ ಒಬ್ಬ ಒಳ್ಳೆ ವ್ಯಕ್ತಿ ತಾಮಸ ಗುಣ ಜಾಸ್ತಿ ಇರುವಂತಹ ಯುಗ ಕಲಿಯುಗದಲ್ಲಿ ಹುಟ್ಟಿದಾಗ ಅವನು ಎಷ್ಟೇ ಒಳ್ಳೆ ಕೆಲಸ ಮಾಡಿ, ಎಷ್ಟೇ ಅವ್ನು ನ್ಯಾಯ ಧರ್ಮದಿಂದ ನಡ್ಕೊಂಡ್ರು ಅವನಿಗೆ ಒಳ್ಳೇದಾಗಲ್ಲ, ಅವನಿಗೆ ಒಳ್ಳೆ ರಿಸಲ್ಟ್ಸ್ ಬರಲ್ಲ, ಅವ್ನಿಗೆ ಯಾವಾಗಲೂ ನೋವಾಗುತ್ತೆ. ಅವನು ಎಷ್ಟೇ ನ್ಯಾಯ ಧರ್ಮದಿಂದ ಇದ್ರೂ ಅವನು ಕೆಟ್ಟದೇ ಆಗ್ತಾ ಇರುತ್ತೆ. ಇನ್ನು ಕೆಲವೊಂದು ಟೈಮಲ್ಲಿ ಒಬ್ಬ ಕೆಟ್ಟ ವ್ಯಕ್ತಿ ಎಷ್ಟೇ ಕೆಟ್ಟ ಕೆಲಸ ಮಾಡ್ತಾ ಇದ್ರು ಅವನು ಸಾತ್ವಿಕರ ಮಧ್ಯೆ ಇದ್ದರೆ ಅವನಿಗೆ ಒಳ್ಳೆ ರಿಸಲ್ಟ್ಸೇ ಬರುತ್ತೆ, ಅವ್ನ ಜೀವನದಲ್ಲಿ ಬರೀ ಒಳ್ಳೆಯದೇ ಆಗ್ತಾ ಇರುತ್ತೆ. ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು. ನಾನು ಕೊಟ್ಟಂಥ ಇನ್ಫಾರ್ಮೇಷನ್ ಒಂಚೂರಾದರೂ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ತಲುಪುತ್ತೆ. ನಾನು ಈ ಥರ ದೇವ್ರ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದೀನಿ. ನನ್ನ ಚಾನಲ್ಗೆ ವಿಸಿಟ್ ಕೊಡಿ, ಅಲ್ಲಿ ತುಂಬ ವೀಡಿಯೋಸ್ ಇದೆ. ಅದು ಇಷ್ಟ ಆದರೆ ದಯವಿಟ್ಟು ನೋಡಿ. ಯಾರ್ಯಾರು ಈ ವಿಡಿಯೋಸ್ಗೆ ಲೈಕ್ ಮಾಡಿದ್ದೀರೋ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ದೊಡ್ಡ ಥ್ಯಾಂಕ್ಸ್. ನೀವು ಮಾಡೋ ಲೈಕ್ಸು, ಸಬ್ಸ್ಕ್ರೈಬು ನನಗೆ ಇನ್ನೊಂದಷ್ಟು ಒಳ್ಳೆ ವಿಡಿಯೋ ಮಾಡುವಂತೆ ಉತ್ತೇಜನ ಕೊಡುತ್ತೆ, ಪ್ರೋತ್ಸಾಹ ಕೊಡುತ್ತೆ. ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ 3 ಗುಣಗಳಿಂದ ಪಾರಾಗಿರುವಂತಹ ಯಾವುದೇ ವ್ಯಕ್ತಿ ಆಗಲಿ, ಜೀವಿ ಆಗಲಿ ಈ ಪ್ರಕೃತಿಯಲ್ಲಿ ಯಾರೂ ಇಲ್ಲ. ಒಂದು ಟೈಮಲ್ಲಿ ನಾವು ತುಂಬ ಶಾಂತವಾಗಿರ್ತೀವಿ, ತಾಳ್ಮೆಯಿಂದಿರ್ತೀವಿ, ದಾನ ಮಾಡ್ತೀವಿ. ಇದು ನಮ್ಮ ಸಾತ್ವಿಕ ಮನಸ್ಸು. ಒಂದು ಟೈಮಲ್ಲಿ ಫುಲ್ಲು ಕೋಪ ಬಂದ್ಬಿಡುತ್ತೆ, ಏನು ಅಂತ ನೋಡಲ್ಲ, ಅದು ನಮ್ಮ ತಾಮಸ ಮನಸ್ಸಾದರೆ. ರಾಜಸ ಗುಣ ಇದ್ದಾಗ, ರಾಜಸ ಮನಸ್ಸಿದ್ದಾಗ ನಾವು ನಮಗೋಸ್ಕರ, ನಮ್ಮವ್ರಿಗೋಸ್ಕರ ಎಂಥ ಫೈಟ್ಗಾದರೂ ನಿಂತ್ಕೋತೀವಿ, ಎಂಥ ಜಗಳ ಆದರೂ ಸರಿ, ಎಂಥ ಯುದ್ಧ ಆದರೂ ಸರಿ. ಹೀಗೆ ಈ 3 ಗುಣಗಳೇ ಒಬ್ಬ ಮನುಷ್ಯನ ಮನಸ್ಸಿನ ಮೇಲೂ, ಬುದ್ಧಿಯ ಮೇಲೂ, ಯುಗದ ಮೇಲೂ, ದಿನದ ಮೇಲೂ, ಒಂದು ಜೀವಿಯ ಮೇಲೂ, ಪ್ರತಿಯೊಂದ್ರ ಮೇಲೂ ಈ ಗುಣಗಳೇ ಪ್ರಭಾವ ಬೀರ್ತಾ ಇರುತ್ತೆ. ಪ್ರಕೃತಿಯ ಗುಣಗಳೇ ಎಲ್ಲ ಮಾಡೋದಾದರೆ, ಅವೇ ನಮ್ಮನ್ನು ನಡೆಸೋದಾದ್ರೆ ನಮಗೇನು ಕಂಟ್ರೋಲ್ ಇಲ್ವಾ ನಮ್ಮ ಜೀವನದ ಮೇಲೆ ಅಂತ ಹೇಳೋದಾದರೆ ಖಂಡಿತ ಇದೆ. ಅದೇ ನನ್ನ ನೆಕ್ಸ್ಟ್ ವಿಡಿಯೋ ಆಗುತ್ತೆ, ಅದನ್ನು ದಯವಿಟ್ಟು ನೋಡಿ. ಇದಕ್ಕಿಂತ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರಕೃತಿಯಲ್ಲಿ ನಾವು ಹಿಡಿತ ಸಾಧಿಸೋದು ಹೇಗೆ, ಪ್ರಕೃತಿನ ಗೆದ್ಕೊಂಡು ಮುಂದಕ್ಕೆ ಬರೋದು ಹೇಗೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದರ ಹೆಸರು ನಮ್ಮ ಇಚ್ಛಾಶಕ್ತಿಯ ಬಗ್ಗೆ ಅಜ್ಞಾನ.
ಆ ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಹಾಕಿ. ಥ್ಯಾಂಕ್ ಯು.